ಮ್ಯಾಜಿಕ್ ಮಾಡ್ತಾರಾ ದಳಪತಿ ವಿಜಯ್? ಗವರ್ನರ್ ಕೇಳಿದ ನಂಬರ್ ಕೊಡ್ತಾರಾ? ಪ್ರಮಾಣ ಸ್ವೀಕಾರನ ಮುಂದೂಡಿಕೆನ? ಸರ್ಕರ್ ಸರ್ಕಸ್. ತಮಿಳುನಾಡಿನ ರಾಜಕೀಯ ಸಾಕಷ್ಟು ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. ಬಿಕಾಸ್ ಇನ್ನೂ ಕೂಡ ಅಲ್ಲಿ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ವಿಜಯ್ಗೆ ಯಾರು ಬೆಂಬಲ ಕೊಡಲಿದ್ದಾರೆ, ಯಾವಾಗ ಅವರು ಮುಖ್ಯಮಂತ್ರಿ ಆಗಲಿದ್ದಾರೆ ಅನ್ನುವಂಥದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗಬೇಕಾಗಿತ್ತು, ಇನ್ನೂ ಕೂಡ ಸಿಕ್ಕಿಲ್ಲ. ಅವ್ರ ಹತ್ರ ಇದುವರೆಗೂ ಅಧಿಕೃತವಾಗಿ ಅಂತ ನಾವು ನೋಡೋದಾದ್ರೆ 112 ಶಾಸಕರ ಬೆಂಬಲ ಅಷ್ಟೇ ಇರೋದು. ಇನ್ನು 6 ಜನ ಶಾಸಕರ ಬೆಂಬಲ ಬೇಕಾಗಿದೆ. ಅದಕ್ಕೆ ಸಿಪಿಐ, ಸಿಪಿಎಂ ಮತ್ತು ಒಂದ್ ಕಡೆ ವಿಸಿಕೆ ಅವರು ಬೆಂಬಲವನ್ನ ಕೊಡ್ತಾರಾ ಇಲ್ವಾ ಅನ್ನುವಂತ ಕುತೂಹಲ. ಸಿಪಿಎಂನವ್ರು ಕೊಡ್ತೀವಿ ಅಂತ ಹೇಳಿದ್ದಾರೆ, ವಿಸಿಕೆ ಅವರು ಕೂಡ ಕೊಡುವಂತ ಚಾನ್ಸಸ್ ಇದೆ. ಇನ್ನ ಉಳಿದಂತೆ ಯಾರು ಕೊಡ್ತಾರೆ ಅಂತ. ಸಿಂಪಲ್ ಮೆಜಾರಿಟಿ ಸರ್ಕಾರವನ್ನ ರಚನೆ ಮಾಡ್ಲಿಕ್ಕೆ ಸರ್ಕಸ್ ಮಾಡ್ತಾ ಇದ್ದಾರೆ ವಿಜಯ್. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಇವತ್ತು ಇಷ್ಟೊತ್ತಿಗೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿರ್ಬೇಕಾಗಿತ್ತು. ಆದ್ರೆ ಅದು ಸಾಧ್ಯವಾಗಿಲ್ಲ. 2ನೇ ಬಾರಿಗೆ ಹೋಗಿದ್ರು ಗವರ್ನರ್ ಹತ್ರ ಮಾತಾಡ್ಲಿಕ್ಕೆ. ಟಿವಿಕೆ ಪಕ್ಷಕ್ಕೆ 112 ಶಾಸಕರ ಬೆಂಬಲ ಇದೆ. ಸದನದಲ್ಲಿ ಆನ್ ದ ಫ್ಲೋರ್ ಬಹುಮತ ಸಾಬೀತು ಮಾಡ್ತೇವೆ ಅಂತ ಹೇಳಿದ್ರು. ಸರ್ಕಾರ ರಚನೆಗೆ ಅವಕಾಶ ಕೊಡಿ ಅಂತ ಮನವಿ ಮಾಡಿದ್ರು. ರಾಜ್ಯಪಾಲರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಹೋಗಿದ್ರು. ಅದು ಸಾಧ್ಯ ಆಗಿಲ್ಲ ಅನ್ನುವಂಥ ಸದ್ಯಕ್ಕೆ ಸಿಗ್ತಾ ಇರುವಂತ ಮಾಹಿತಿ. ಸುಪ್ರೀಂನ ಹಲವು ತೀರ್ಪುಗಳನ್ನ ಉಲ್ಲೇಖಿಸಿ ಮನವಿಯನ್ನ ಮಾಡಲಾಗಿದೆ. 118 ಮ್ಯಾಜಿಕ್ ನಂಬರ್ ಎಲ್ಲಿದೆ ಇಷ್ಟೇ ಕೇಳ್ತಿರೋದು ರಾಜ್ಯಪಾಲ. ನಮ್ಗೆ ನಂಬರ್ ಹೇಳಿ, ನಮ್ಗೆ ಇನ್ನೇನು ಬೇಕಾಗಿಲ್ಲ, ನಂಬರ್ ತೋರಿಸಿ ಅಂತ. ದಾಖಲೆ ಕೊಡಿ, ಅಧಿಕೃತ ಲಿಖಿತ ದಾಖಲೆಯನ್ನ ಕೇಳಿದ್ದಾರೆ ರಾಜ್ಯಪಾಲರು. ವಿಶ್ವಾಸ ಮತಯಾಚನೆ ದಿನ ತೋರಿಸ್ತೇವೆ ಅಂತ ವಿಜಯ್ ಹೇಳಿರೋದು. ವಿಜಯ್ ಮಾತನ್ನ ಒಪ್ಲೇ ಇಲ್ವಾ ಗವರ್ನರ್? ರಾಜ್ಯಪಾಲರ ಮನವೊಲಿಸುವಲ್ಲಿ ವಿಜಯ್ ಏನಾದ್ರೂ ಫೇಲ್ ಆದ್ರ? ಮ್ಯಾಜಿಕ್ ನಂಬರ್ ವಿಚಾರದಲ್ಲಿ ಅಡಕತ್ತರಿಯಲ್ಲಿ ಟಿವಿಕೆ ಇದ್ದಂತೆ ಕಾಣಿಸ್ತಾ ಇದೆ. ಇಲ್ಲಿ ಮೇನ್ ಆಗಿ ಈಗ ಅವಕಾಶ ಕೊಡದೆ ಹೋದ್ರು ನೆಕ್ಸ್ಟ್ ಆಪ್ಷನ್ ಇರುವಂತದ್ದೇ ಅದು ರಾಜ್ಯಪಾಲರಿಗೆ. ಅತಿ ದೊಡ್ಡ ಪಕ್ಷಕ್ಕೆ ಅವಕಾಶ ಕೊಡಬೇಕಾಗತ್ತೆ. ಆನ್ ದ ಫ್ಲೋರ್ ಅವಾಗ ಪ್ರೂವ್ ಮಾಡ್ಬೇಕಾಗತ್ತೆ. ನಾನು ಬೆಳಿಗ್ಗೆನೂ ಕೂಡ ಹೇಳ್ತಾ ಇದ್ದೆ, ನಮ್ಮ ರಾಜ್ಯದ ಒಂದು ಎಕ್ಸಾಂಪಲ್ ಇದೆ. ಅತಿ ದೊಡ್ಡ ಪಕ್ಷ ಯಾವ್ದಪ್ಪ ಅವಾಗ ಇದ್ದಿದ್ದು ಅಂದ್ರೆ 2018ರ ಎಲೆಕ್ಷನ್ ಅಲ್ಲಿ 105 ಸ್ಥಾನ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಬಿಜೆಪಿ ಗೆದ್ದಿತ್ತು. ಅವಕಾಶ ಮಾಡಿಕೊಡ್ಲಾಗಿತ್ತು, ಪ್ರಮಾಣ ವಚನ ಸ್ವೀಕಾರ ಆಗಿತ್ತು ಆನ್ ದ ಫ್ಲೋರ್. ಯಡಿಯೂರಪ್ಪನವರು ಅವತ್ತು ಬಹುಮತವನ್ನ ಸಾಬೀತುಪಡಿಸಲಿಕ್ಕೆ ಆಗ್ಲಿಲ್ಲ. ಬಿಜೆಪಿ ಜೆಡಿಎಸ್ ಜೊತೆ ಮೈತ್ರಿಯನ್ನ ಮಾಡ್ಕೊಳ್ಳುವಂತ ಚಾನ್ಸಸ್ ಇತ್ತು. ಸಾಕಷ್ಟು ಜನ ಶಾಸಕರನ್ನ ಸೆಳೆಯುವಂತ ಕೆಲಸ ಆಗ್ತಾ ಇತ್ತು, ಬಟ್ ಆಗಿರ್ಲಿಲ್ಲ. 2018ರಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಆಗಿತ್ತು. ಆನ್ ದ ಫ್ಲೋರ್ ವಿಧಾಯದ ಭಾಷಣವನ್ನ ಮಾಡಿದ್ರು ಯಡಿಯೂರಪ್ಪನವರು. ಸೊ ಅದೇ ರೀತಿಯಾದಂತ ಸಿಚುಯೇಷನ್ಗೋಸ್ಕರ ಕ್ರಿಯೇಟ್ ಆಗ್ಬಿಡ್ಬೋದೇನೋ ಅನ್ನೋ ಕಾರಣಕ್ಕೋಸ್ಕರ ರಾಜ್ಯಪಾಲರು ಹೇಳ್ತಾ ಇದ್ದಾರೆ ಫಸ್ಟ್ ತೋರಿಸಿ ಮ್ಯಾಜಿಕ್ ನಂಬರ್ನ ಅಂತ. ಡಿಎಂಕೆ ನಾಯಕ ಸ್ಟಾಲಿನ್ ಭೇಟಿಯಾಗಿರುವಂತದ್ದು ವಿಸಿಕೆ ನಾಯಕ. ಡಿಎಂಕೆ ನಾಯಕ ಸ್ಟಾಲಿನ್ ಅವರನ್ನ ಭೇಟಿಯಾಗಿರುವಂತದ್ದು ವಿಸಿಕೆ ನಾಯಕ. ಸ್ಟಾಲಿನ್ ಭೇಟಿಯಾಗಿದ್ದಾರೆ. ವಿಸಿಕೆ ನಾಯಕ ತಿರುಮಾವಳವನ್. ವಿಜಯ್ ಅವರ ಟಿವಿಕೆ ಪಕ್ಷಕ್ಕೆ ಕೈ ಕೊಡುತ್ತಾ ವಿಸಿಕೆ? ಕಾದ್ ನೋಡ್ಬೇಕು, ಯಾಕಂದ್ರೆ ಇವರೆಲ್ಲ ಅಲಯನ್ಸ್ ಅಲ್ಲಿ ಎಲೆಕ್ಷನ್ ಫೇಸ್ ಮಾಡಿದಂತವ್ರು. ಸೊ ಹೀಗಾಗಿ ಸ್ಟಾಲಿನ್ ಅವರನ್ನ ಭೇಟಿಯಾಗಿದ್ದಾರೆ. ಇದರಲ್ಲಿ ಏನು ತಪ್ಪಿಲ್ಲ ಅಥವಾ ಯಾವುದೇ ಅನುಮಾನ ಪಡಬೇಕಾಗಿರುವಂತದ್ದಲ್ಲ. ಅವ್ರ ಜೊತೆ ಮೈತ್ರಿಯನ್ನು ಮಾಡಿಕೊಂಡು ಎಲೆಕ್ಷನ್ ಫೇಸ್ ಮಾಡಿದ್ರು, ಹೋಗಿದ್ದಾರೆ. ಟಿವಿಕೆಗೆ ಬೆಂಬಲದ ಬಗ್ಗೆ ನಾಳೆ ಸಿಪಿಐಎಂ ನಿರ್ಧಾರವನ್ನ ಮಾಡಲಿದೆಯಂತೆ. 2 ಶಾಸಕರನ್ನ ಹೊಂದಿರುವಂತದ್ದು ಸಿಪಿಐಎಂ ಮತ್ತೆ ಸಿಪಿಐನವರು 2 ಶಾಸಕರನ್ನ ಹೊಂದಿದ್ದಾರೆ. ನಾಳೆ ಶಾಸಕರ ಸಭೆ ಮಾಡಿ ಅಂತಿಮ ನಿರ್ಣಯ. ಇರೋದೇ ಇಬ್ರು, ಅವ್ರು ಏನ್ ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿ ಹೋದ್ರೆ ಮಾತ್ರ ಬಂಪರ್ ಲಾಟ್ರಿ ಅಷ್ಟೇ ಓದೋರಿಗೆ, ಇವ್ರ ಜೊತೆ ಓದೋರಿಗೆ. ಇಬ್ರು ಹೋದ್ರೆ ಮಿನಿಮಮ್ ಒಂದಂತೂ ಸಚಿವ ಸ್ಥಾನ ಸಿಗುತ್ತೆ. ಈಗ ಕಾಂಗ್ರೆಸ್ನವರು 5 ಶಾಸಕರಿದ್ದಾರೆ, 2 ಸಚಿವ ಸ್ಥಾನ ಕೇಳಿದ್ದಾರೆ. ಹಾಗೆ ಸಿಪಿಐನವ್ರಿಗೆ ಇಬ್ಬರಲ್ಲಿ ಒಬ್ರಿಗೆ ಕೊಡ್ಬೋದು, ಸಿಪಿಎಂನವ್ರಿಗೂ ಕೂಡ ಇಬ್ಬರಲ್ಲಿ ಒಬ್ರಿಗೆ ಕೊಡ್ಬೋದು. ಸ್ಟಾಲಿನ್ ಭೇಟಿಯಾದ ಸಿಪಿಐ ಪಕ್ಷದ ಲೀಡರ್ಸ್ ಕೂಡ ಭೇಟಿಯಾಗಿದ್ದಾರೆ. ಸ್ಟಾಲಿನ್ ಭೇಟಿಯಾಗಿರುವಂತದ್ದು ರಾಜ್ಯ ಕಾರ್ಯದರ್ಶಿ ವೀರಪಾಂಡಿಯನ್. ವಿಜಯ್ ಪಕ್ಷಕ್ಕೆ ಬೆಂಬಲ ನೀಡುತ್ತಾ ಇಲ್ವಾ ಸಿಪಿಎಂ ಅನ್ನುವಂತ ಕುತೂಹಲ ಇದೆ. ಸಿಪಿಐ ಬೇರೆ, ಸಿಪಿಎಂ ಬೇರೆ, ಇಬ್ರು ಕೂಡ ಎಡಪಕ್ಷನೇ, ಆದ್ರೆ ಬೇರೆ ಬೇರೆ ಸಿಪಿಐ ಮತ್ತೆ ಸಿಪಿಎಂ. ಸ್ಟಾಲಿನ್ ಭೇಟಿಯಾಗಿದ್ದಾರೆ. ಕಾಂಗ್ರೆಸ್, ಸಿಪಿಐ, ಸಿಪಿಎಂ, ವಿಸಿಕೆ, ಡಿಎಂಕೆ ಇವರೆಲ್ಲರೂ ಕೂಡ ಡಿಎಂಕೆ ನೇತೃತ್ವದಲ್ಲಿ ಚುನಾವಣಾ ಪೂರ್ವ ಮೈತ್ರಿಯನ್ನ ಮಾಡಿಕೊಂಡು ಎಲೆಕ್ಷನ್ ಫೇಸ್ ಮಾಡಿದಂತವರು.
ಸೊ ಹೀಗಾಗಿ ಆ ಒಂದು ಮೈತ್ರಿಯ ನಾಯಕರಾಗಿದ್ದಂಥದ್ದು ಸ್ಟಾಲಿನ್ನ ಭೇಟಿಯಾಗಿದ್ದಾರೆ. ಸಿಪಿಐ ಪಕ್ಷದ ಲೀಡರ್ಸ್ ವೀರಪಾಂಡಿಯನ್ ಭೇಟಿಯಾಗಿದ್ದಾರೆ, ಮಾತುಕತೆ ಮಾಡ್ತಾ ಇದ್ದಾರೆ. ಏನ್ ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ. ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಸೌಜನ್ಯತವಾಗಿ ಹೇಳಲಿಕ್ಕೆ ಹೋಗಿದಾರ ಏನೋ ಗೊತ್ತಿಲ್ಲ. ಹೈಕೋರ್ಟ್ ಕದ ತಟ್ಟಲಿಕ್ಕೆ ನಟ ವಿಜಯ್ ಚಿಂತನೆಯಂತೆ ಕಾನೂನು ತಜ್ಞರ ಸಲಹೆಯನ್ನ ಪಡೆದಿರುವಂತದ್ದು ವಿಜಯ್ ರಾಜ್ಯಪಾಲರ ನಡೆಯನ್ನ ನೋಡಿಕೊಂಡು ನಿರ್ಧಾರವನ್ನ ಮಾಡಲಿದ್ದಾರೆ ಅಂತ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಜೊತೆ ಸಂಪರ್ಕ ಅಂತ ಹೇಳಲಾಗ್ತದೆ. ಅಭಿಷೇಕ್ ಮನು ಸಿಂಘ್ವಿ ಅವರ ಕಾಂಟ್ಯಾಕ್ಟ್ ಕಾಂಗ್ರೆಸ್ ಜೊತೆ ಸಂಪರ್ಕ ಇರುವಂತ ಹಿನ್ನೆಲೆಯಲ್ಲಿ ಈಸಿಯಾಗಿ ಆಗ್ಬಿಟ್ಟಿರುತ್ತೆ. ಕಾನೂನು ಸಲಹೆ ಪಡೆದು ಹೈಕೋರ್ಟ್ ಮೊರೆ ಹೋಗುವಂತ ಚಾನ್ಸಸ್ ಇದೆಯಂತೆ. ತಮಿಳುನಾಡಿನಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ. ಬಟ್ ಯಾವಾಗ ಒಂದು ಸರ್ಕಾರ ರಚನೆ ಆಗುತ್ತೆ, ಸಿಎಂ ಆಗ್ತಾರೆ ಅನ್ನುವಂಥ ಕುತೂಹಲಕ್ಕೆ ಯಾವಾಗ ಬ್ರೇಕ್ ಬೀಳುತ್ತೋ ಗೊತ್ತಿಲ್ಲ. ಇದು ಇನ್ನೂ ಎಷ್ಟು ದಿನ ಹಿಡಿಯುತ್ತೋ ಅಥವಾ ನಾಳೆನೇ ಎಲ್ಲ ಕ್ಲಾರಿಟಿ ಸಿಕ್ಬಿಡುತ್ತೋ ಏನಿಲ್ಲ. ಬೇಕಾಗಿರುವಂಥದ್ದು ಇನ್ನು 5 ರಿಂದ 6 ಜನ ಶಾಸಕರು, ಅದನ್ನು ಹೊಂದಿಸ್ಲಿಕ್ಕೆ ಆಗ್ತಾ ಇಲ್ಲ ಸದ್ಯಕ್ಕೆ ವಿಜಯ್ಗೆ. ವಿಜಯ್ ಪ್ರಮಾಣ ವಚನ ತಗೋತಾರೋ ಇಲ್ವೋ ಅದೊಂದು ಕುತೂಹಲ ಇದೆ. ಕಾನೂನು ಸಲಹೆಯನ್ನ ಪಡಿತಾ ಇದ್ದಾರೆ. ವಿಜಯ್ ಪ್ರಮಾಣ ವಚನ ತಗೋತಾರೋ ಇಲ್ವೋ, ಚೆನ್ನೈನ ನೆಹರು ಸ್ಟೇಡಿಯಂ ಸುತ್ತ ಜನಸಾಗರ ಬರ್ತಾ ಇದೆ. ಇವತ್ತೆಲ್ಲೋ ಅವ್ರ ಕಡೆ ಅವರೆಲ್ಲೋ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ರು ಅವರ ಅಭಿಮಾನಿಗಳು, ಕಾರ್ಯಕರ್ತರು. ಟಿವಿಕೆ ಪಕ್ಷದ ಕಾರ್ಯಕರ್ತರು, ಬೆಂಬಲಿಗರು ದೊಡ್ಡ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ. ಸ್ಟೇಡಿಯಂ ಒಳಗಡೆ ಬಿಡ್ತಾ ಇಲ್ಲ ಚೆನ್ನೈನ ಪೊಲೀಸರು. ವಿಜಯ್ ಅಭಿಮಾನಿಗಳಿಗೆ, ಬೆಂಬಲಿಗರಿಗೆ ಬೇಸರ ಆಗ್ತಾ ಇದೆ, ನಿರಾಸೆ ಆಗ್ತಾ ಇದೆ. ಗವರ್ನರ್ ನಡೆಗೆ ಟಿವಿಕೆ ನಾಯಕರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ, ಸಮಾಧಾನವನ್ನು ಹೊರ ಹಾಕ್ತಾ ಇದ್ದಾರೆ. ಅವರು ಗವರ್ನರ್ ಕೇಳ್ತಾ ಇರುವಂಥದ್ದು ನಂಬರ್ಸ್ ತೋರಿಸಿ ಅಂತ, ಬಟ್ ನಂಬರ್ ಸದ್ಯಕ್ಕಿಲ್ಲ. ಸೊ ವಿಜಯ್ ಆ ನಂಬರ್ಸ್ ಅನ್ನ ಹೊಂದಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಅಧಿಕೃತವಾಗಿ ಬಹಿರಂಗವಾಗಿ ನಾವು ನಿಮ್ ಜೊತೆ ಇದ್ದೀವಿ ಅಂತ ಹೇಳಿದ್ದು ಒಂದೇ ಪಕ್ಷ, ಅದು ಕಾಂಗ್ರೆಸ್ ಅಷ್ಟೇ. ಕಾಂಗ್ರೆಸ್ನವ್ರು ಮಾತ್ರ 5 ಜನ ನಾವು ವಿಜಯ್ ಜೊತೆ ಸಪೋರ್ಟಿವ್ ಆಗಿರ್ತೀವಿ ಅಂತ ಹೇಳಿದ್ದಾರೆ. ಪತ್ರವನ್ನ ಕೂಡ ಕೊಟ್ಟಿದ್ದಾರೆ. ಇನ್ನು ಉಳಿದಂತೆ ಯಾವುದೇ ಶಾಸಕರು ಬರ್ತಾ ಇಲ್ಲ, ಯಾರು ಹೇಳ್ತಾ ಇಲ್ಲ. ಸಂಪರ್ಕ ಏನೋ ಮಾಡಿದ್ದಾರೆ. ವಿಸಿಕೆ ಅವರಿಗೆ ಪತ್ರ ಬರೆದಿದ್ದಾರೆ ವಿಜಯ್, ಸಿಪಿಐ ಅವರಿಗೆ ಪತ್ರ ಬರೆದಿದ್ದಾರೆ, ಸಿಪಿಎಂ ಅವರಿಗೆ ಪತ್ರ ಬರೆದಿದ್ದಾರೆ. ಎಐಡಿಎಂಕೆ ಒಂದು ಬಣ ವಿಜಯ್ಗೆ ಸಪೋರ್ಟ್ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಅಲ್ಲಿ ರೆಸಾರ್ಟ್ ರಾಜಕಾರಣ ನಡೀತಾ ಇದೆ ಎಐಡಿಎಂಕೆಯಲ್ಲಿ. ಅಲ್ಲೂ ಕೂಡ ಗುಂಪು ಆಗಿರುವಂಥದ್ದು ಷಣ್ಮುಗಮ್ದು ಒಂದು ಗುಂಪು ಮತ್ತು ಒಂದ್ ಕಡೆ ಪಳನಿಸ್ವಾಮಿದು ಒಂದು ಗುಂಪಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಗೊಂದಲಮಯ ಆಗಿದೆ. ನಿಮಗೆ ತೋರಿಸ್ತಾ ಇದೀವಲ್ಲ, ನೆಹರು ಸ್ಟೇಡಿಯಂ ಹತ್ರ, ಚೆನ್ನೈನ ದೃಶ್ಯಾವಳಿ ಇದು. ನೆಹರು ಸ್ಟೇಡಿಯಂ ಹತ್ರ ವಿಜಯ್ ಅಭಿಮಾನಿಗಳು ಬರ್ತಾ ಇದ್ದಾರೆ. ಅವ್ರಿಗೆಲ್ರಿಗೂ ಕೂಡ ನಿರಾಸೆ. ಇವತ್ತು ನಮ್ಮ ಹೀರೋ ಪೊಲಿಟಿಕ್ಸ್ ನಲ್ಲಿ ಸಿಎಂ ಆಗುವಂತ ಒಂದು ಅವ್ರು ಕನ್ಸು ಕಾಣ್ತಾ ಇದ್ರಲ್ಲ, ನನಸಾಗುವಂತ ದಿನ ಅಂತ ಅನ್ಕೊಂಡಿದ್ರು. ಬಟ್ ಆಗ್ತಾ ಇಲ್ಲ, ಮುಂದೂಡಿಕೆ ಆಗ. ಟಿವಿಕೆಯ ವಿಜಯ್ ಬೆನ್ನಿಗೆ ನಿಂತಿರುವಂತದ್ದು ಕಮಲ್ ಹಾಸನ್. ಎಕ್ಸ್ಪೆಕ್ಟೆಡ್ ಇದು. ಸರ್ಕಾರ ರಚನೆಗೆ ವಿಜಯ್ ಪಕ್ಷಕ್ಕೆ ಆಹ್ವಾನಿಸಬೇಕು ಅಂತ ಹೇಳಿದ್ದಾರೆ ಕಮಲ್ ಹಾಸನ್. ಗವರ್ನರ್ಗೆ ಒತ್ತಾಯ ಮಾಡಿರುವಂಥದ್ದು ನಟ ಕಮಲ್ ಹಾಸನ್. ಇನ್ನು ಶಾಸಕರು ಪ್ರಮಾಣ ವಚನ ತಗೊಂಡಿಲ್ಲ, ಇದು ಪ್ರಜಾಪ್ರಭುತ್ವಕ್ಕೆ ಮಾಡಿದ ಅಪಮಾನ ಅಂತ ಕಮಲ್ ಹಾಸನ್ ಹೇಳಿದ್ದಾರೆ. ನಟ ಪ್ರಕಾಶ್ ರಾಜ್ ಕೂಡ ವಿಜಯ್ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ನಟ ಪ್ರಕಾಶ್ ರಾಜ್ ಕೂಡ ವಿಜಯ್ ಪರವಾಗಿ ಬ್ಯಾಟಿಂಗ್ ಮಾಡಿರುವಂಥದ್ದು. ರಾಜ್ಯಪಾಲರ ನಡೆ ಸರಿ ಇಲ್ಲ ಅನ್ನುವಂಥದ್ದಕ್ಕೆ ಅವರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯಪಾಲರ ನಡೆ ಸರಿ ಇಲ್ಲ, ಇದು ಪ್ರಜಾಪ್ರಭುತ್ವಕ್ಕೆ ಮಾಡ್ತಾ ಇರುವಂತ ಅಪಮಾನ ಅಂತ ಹೇಳ್ತಾ ಇದ್ದಾರೆ. ಕಮಲ್ ಹಾಸನ್ ಕೂಡ ಬ್ಯಾಟಿಂಗ್ ಮಾಡ್ತಾ ಇರುವಂಥದ್ದು ವಿಜಯ್ ಪರವಾಗಿ. ಕಮಲ್ ಹಾಸನ್ ಕೂಡ ಅಲ್ಲಿ ರಾಜಕೀಯ ಪಕ್ಷ ಕಟ್ಟಿದ್ರು, ಬಟ್ ಆಗ್ಲಿಲ್ಲ, ವರ್ಕೌಟ್ ಆಗ್ಲಿಲ್ಲ. ಜನ ಸಪೋರ್ಟ್ ಮಾಡಲಿಲ್ಲ ಕಮಲ್ ಹಾಸನ್ಗೆ. ಕಂಪ್ಲೀಟ್ ಫೇಲ್ಯೂರ್ ಕಮಲ್ ಹಾಸನ್ ಅಲ್ಲಿನ ರಾಜಕಾರಣದಲ್ಲಿ. ವಿಜಯ್ಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಚೆನ್ನೈನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಇವತ್ತೆಲ್ಲೋ ಒಂದ್ ಕಡೆ ಕ್ಲಾರಿಟಿ ಸಿಗ್ಬೋದು ಅಂತ ನೋಡ್ಲಾಗ್ತಾ ಇತ್ತು, ಆದ್ರೆ ಇನ್ನೂ ಕೂಡ ತಮಿಳುನಾಡಿನ ರಾಜಕಾರಣದಲ್ಲಿ ಯಾವ ರೀತಿಯ ಗೊಂದಲ ಮುಂದುವರೆದಿದೆ. ರಾಜ್ಯಪಾಲರನ್ನ ಭೇಟಿಯಾಗಿದ್ರಲ್ಲ ವಿಜಯ್, ಅದ್ರದ್ದು ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ? ಪಾಸಿಟಿವ್ ಹೋಪ್ಸಾ ಅಥವಾ ಸ್ಟಿಲ್ ಆನ್ ಹೋಲ್ಡಾ?
ಬಹುಶಃ ಪೃಥ್ವಿರಾಜ್ ಸಂಜೆ ಒಳಗಡೆ ಗವರ್ನರ್ ನಡೆಯಿಂದ ಒಂದು ಸ್ಪಷ್ಟ ಕ್ಲಾರಿಟಿ ಸಿಗುವಂತ ಚಾನ್ಸಸ್ ಇದೆ. ಯಾಕಂದ್ರೆ ಎರಡು ಬಾರಿ ನಟ ವಿಜಯ್ ಅವರು ಗವರ್ನರ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಚೆನ್ನೈನ ಲೋಕಭವನದಲ್ಲಿರ್ತಕ್ಕಂಥ ಲೋಕಭವನದಲ್ಲಿ ರಾಜೇಂದ್ರ ಅರ್ಲೇಕರ್ ಅವರನ್ನ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ಚರ್ಚೆ ಕೂಡ ಮಾಡಿದ್ದಾರೆ. ಯಾವ ರೀತಿಯಾಗಿ ರಾಜ್ಯದಲ್ಲಿ ಒಂದು ಪಕ್ಷ ದೊಡ್ಡ ಪಕ್ಷವಾಗಿ ಹೊರ ಹೊಮ್ಮಿದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಹಕ್ಕಿದೆ, ಸರ್ಕಾರ ರಚನೆ ಮಾಡುವಂತ ಹಕ್ಕಿದೆ, ಅದನ್ನ ಪ್ರತಿಪಾದನೆ ಮಾಡುವಂತ ಕೂಡ ನಟ ವಿಜಯ್ ಅವರು ಕೂಡ ಮುಂದಾಗಿದ್ದಾರೆ. ನಿನ್ನೆ ಕೂಡ ಭೇಟಿ ಮಾಡಿದ್ರು, ಗವರ್ನರ್ ಕೂಡ ಚರ್ಚೆ ಕೂಡ ಮಾಡಿದ್ರು. ಅವಾಗ 118 ಶಾಸಕರ ಮ್ಯಾಜಿಕ್ ನಂಬರ್ ಬಗ್ಗೆ ಸಂಖ್ಯೆಯನ್ನು ಕೇಳಿದ್ರು. ಅವಾಗ ಅವರ ಬಳಿ ನಟ ವಿಜಯ್ ಅವರ ಬಳಿ ಉತ್ತರ ಇರಲಿಲ್ಲ. ಹಾಗಾಗಿನೇ ಇವತ್ತು ಮತ್ತೊಮ್ಮೆ ಗವರ್ನರ್ ಭೇಟಿ ಮಾಡಿದ ಸಂದರ್ಭದಲ್ಲಿ ಅದೇ ರೀತಿಯಂತ ನಡೆಗೆ ಈಗಾಗಲೇ ಗವರ್ನರ್ ಅವರು ಬಂದಿರುವಂತದ್ದು 118 ಶಾಸಕರ ಬೆಂಬಲ ಎಲ್ಲಿ, ಈಗಾಗಲೇ ಕಾಂಗ್ರೆಸ್ನ 5 ಶಾಸಕರು ಸೇರಿದಂತೆ ಈಗ 108 ಮಾತ್ರ ಸೇರಿಸಿದ್ದಾರೆ. ಆದರೆ ಉಳಿದಿರ್ತಕ್ಕಂಥ ಶಾಸಕರ ಬೆಂಬಲ ಎಲ್ಲಿದೆ ಅನ್ನೋ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ನಮಗೆ ವಿಧಾನಸಭೆ ಅಧಿವೇಶನ ಕರೆದಕ್ಕೆ ಅವಕಾಶ ಮಾಡಿಕೊಡಿ, ನನಗೆ ಪ್ರಮಾಣ ವಚನ ಮಾಡೋದಕ್ಕೆ ಬೋಧನೆಯನ್ನು ಮಾಡಿಕೊಡಿ, ನಾನು ವಿಧಾನಸಭೆ ಅಧಿವೇಶನ ಕರೆದು ಅಲ್ಲಿ ಬಹುಮತ ಸಾಬೀತುಪಡಿಸುವ ಒಂದು ಕೆಲಸವನ್ನ ಮಾಡಿ ತೀರ್ತೇನೆ ಅನ್ನೋ ಮಾತನ್ನ ವಿಜಯ್ ಅವರು ಗವರ್ನರ್ ಮುಂದೆ ಹೇಳಿದ್ದಾರೆ. ಆದ್ರೆ ವಿಜಯ್ ಅವರ ಒಂದು ಮಾತಿಗೆ ಗವರ್ನರ್ ಎಲ್ಲ ಒಂದ್ ಕಡೆ ಕನ್ವಿನ್ಸ್ ಆಗುವಂತ ನಿಟ್ಟಿನಲ್ಲಿ ಮುಂದಾಗಿಲ್ಲ. ಬದಲಾಗಿ ಕಾನೂನು ತಜ್ಞರ ಜೊತೆಗೆ ಸಲಹೆಗಳನ್ನು ಪಡೆದು ಅಂತಿಮವಾಗಿ ನಡೆಯನ್ನು ತೋರ್ತೇನೆ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ನಟ ವಿಜಯ್ ಅವರು ಇದೀಗ ಗವರ್ನರ್ನ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ತಮ್ಮ ಟಿವಿಕೆ ಪಕ್ಷದ ಕಚೇರಿಗೆ ತೆರಳಿದ್ದಾರೆ. ಅಲ್ಲಿ 118 ಶಾಸಕರ ಜೊತೆಗೆ ಸಭೆಯನ್ನ ಮಾಡೋದ್ರ ಮುಖಾಂತರವಾಗಿ ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಪೃಥ್ವಿರಾಜ್ ಈಗಾಗಲೇ ಎಲ್ಲ ಒಂದ್ ಕಡೆ ಗವರ್ನರ್ ನಡೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು. ಒಂದ್ ಕಡೆಗೆ ಕಾಂಗ್ರೆಸ್ ಶಾಸಕರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ, ಮತ್ತೊಂದ್ ಕಡೆ ಡಿಎಂಕೆ ಮಿತ್ರ ಪಕ್ಷದ ನಾಯಕರುಗಳೇ ಈಗಾಗಲೇ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ನಟ ವಿಜಯ್ ಅವರು 108 ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ, ಅವರದೇ ದೊಡ್ಡ ಪಕ್ಷವಾಗಿ ಇರುವಂತದ್ದು. ಹಾಗಾಗಿ ಅವ್ರನ್ನ ಕೂಡಲೇ ಗವರ್ನರ್ ಅವರು ಸರ್ಕಾರ ರಚನೆ ಮಾಡುವಂತ ನಿಟ್ಟಿನಲ್ಲಿ ಶೀಘ್ರವೇ ಆಹ್ವಾನವನ್ನ ಮಾಡಬೇಕು ಅನ್ನೋ ಡಿಮ್ಯಾಂಡ್ ಅನ್ನ ಸಿಪಿಐ, ಸಿಪಿಎಂ ಮತ್ತೆ ವಿಸಿಕೆ ನಾಯಕರು ಈಗಾಗಲೇ ಡಿಮ್ಯಾಂಡ್ ಅನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ನಟ ವಿಜಯ್ ಅವರು ಕೂಡ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಶಾಸಕರ ಬೆಂಬಲ ಮತ್ತೆ 108 ಶಾಸಕರ ತಮ್ಮ ಶಾಸಕರ ಬೆಂಬಲ ಜೊತೆಗೆ ಉಳಿದಿರ್ತಕ್ಕಂಥ 6 ಜನ ಶಾಸಕರನ್ನ ವಿಧಾನಸಭೆ ಅಧಿವೇಶನವನ್ನ ಕರೆದು ಅಲ್ಲಿ ಬಹುಮತ ಸಾಬೀತುಪಡಿಸುವಂತ ವಿಶ್ವಾಸದಲ್ಲಿದ್ದಾರೆ. ಈಗಾಗಲೇ ವಿಸಿಕೆಯ ಕೆಲ ನಾಯಕರುಗಳು ಕೂಡ ಶಾಸಕರು ಕೂಡ ನಟ ವಿಜಯ್ ಪರವಾಗಿ ಒಲವನ್ನು ತೋರಿದ್ದಾರೆ. ಮತ್ತೊಂದು ಕಡೆ ಸಿಪಿಐಎಂ ನ ಬಿಟ್ಟು ಸಿಪಿಐನ ಶಾಸಕರು ಕೂಡ ನಟ ವಿಜಯ್ ಅವರ ಪರವಾಗಿ ಒಲವನ್ನು ತೋರುವಂತ ನಿಟ್ಟಲು ಕೂಡ ಮುಂದಾಗಿದ್ದಾರೆ ಅಂತದ್ದು. ಹಾಗಾಗಿನೇ ಇವತ್ತು ಡಿಎಂಕೆ ನಾಯಕರಾಗಿರ್ತಕ್ಕಂಥ ಸ್ಟಾಲಿನ್ ಅವರನ್ನ ಸದ್ಯಕ್ಕೆ ಚೆನ್ನೈನಲ್ಲಿ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ನಾಯಕರಾಗಿರ್ತಕ್ಕಂಥ ಅತಿ ದೊಡ್ಡ ಪಕ್ಷವಾಗಿರುವಂತದ್ದು ವಿಜಯ್ ಅವರ ಟಿವಿಕೆ ಪಕ್ಷ. ಕಾಂಗ್ರೆಸ್ ಒಂದ್ ಕಡೆ ಬೆಂಬಲವಾಗಿ ಬಂದಿದೆ. ಎಐಎಡಿಎಂಕೆಯನ್ನು ಕೂಡ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಶಾಸಕರನ್ನ ಹೊಂದಿಲ್ಲ, ಈವನ್ ಡಿಎಂಕೆ ಕೂಡ ಹೊಂದಿಲ್ಲ. ಆದ್ರೆ ಸಣ್ಣ ಪುಟ್ಟ ಪಕ್ಷಗಳು ಯಾಕೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ, ಬಿಕಾಸ್ ಅವ್ರು ಬಂದಂತ ಸಂದರ್ಭದಲ್ಲಿ 2 ಶಾಸಕರಿದ್ರೆ ಒಬ್ರಿಗಾದ್ರೂ ಮಿನಿಸ್ಟರ್ ಗಿರಿ ಅಂತೂ ಸಿಕ್ಕೇ ಸಿಗುತ್ತೆ. ಯಾಕೆ ಇಲ್ಲಿ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ? ವಿಜಯ್ ಅವರು ಆ ಇಂಟೆನ್ಸಿಟಿ ತೋರಿಸ್ತಾ ಇಲ್ವಾ? ಅವರಾಗೆ ಅಪ್ರೋಚ್ ಮಾಡ್ಲಿ ಅಂತ ಕಾಯ್ತಾ ಇದಾರಾ, ಅಥವಾ ಇವರು ಅವ್ರನ್ನ ಅಪ್ರೋಚ್ ಮಾಡ್ಲಿ ಅಂತ ಕಾಯ್ತಾ ಇದಾರ? ಏನಾಗ್ತಾ ಇದೆ ಈ ವಿಚಾರದಲ್ಲಿ? ಪೃಥ್ವಿರಾಜ್, ಈಗಾಗಲೇ ನೀವು ಹೇಳ್ತಿರುವಂತಹ ಒಂದು ಸಣ್ಣ ಪುಟ್ಟ ಪಕ್ಷದ ಶಾಸಕರು ಏನ್ ಹೇಳ್ತಾ ಇದ್ರಿ, ಅವರೆಲ್ಲರೂ ಕೂಡ ಸಿಪಿಐ, ಸಿಪಿಎಂ ಮತ್ತೆ ವಿಸಿಕೆ ಶಾಸಕರು ಇಷ್ಟು ದಿನಗಳ ಕಾಲ ಡಿಎಂಕೆ ಜೊತೆ ಇದ್ದಂತ ಮಿತ್ರ ಪಕ್ಷದ ಶಾಸಕರು ಈಗ ಗೆದ್ದಿದ್ದಾರೆ. ಡಿಎಂಕೆ ಸಹಕಾರದೊಂದಿಗೆ ಗೆದ್ದಿದ್ದಾರೆ ಅವರು. ಈಗ ಯಾವುದೇ ಕಾರಣಕ್ಕೂ ಕೂಡ ಡಿಎಂಕೆ ಬಿಟ್ಟು ಬರುವಂತ ನಿಟ್ಟಿನಲ್ಲಿ ಅವರು ಇನ್ನೂ ಕೂಡ ನಡೆಯನ್ನ ತೋರಿಲ್ಲ. ಹಾಗಾಗಿನೇ ಆ ಒಂದು ಶಾಸಕರ ಬೆಂಬಲ ಅಗತ್ಯ ಇದೆ. ಅದನ್ನು ಕಾರಣಕ್ಕೋಸ್ಕರವಾಗಿನೇ ನಟ ವಿಜಯ್ ಅವರು ಅವರಿಗೆ ಗಾಳವನ್ನು ಹಾಕಿದ್ದಾರೆ, ಅವರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಅವರು ಶೀಘ್ರವೇ ವಿಧಾನಸಭೆ ಅಧಿವೇಶನ ಕರೆದ ಸಂದರ್ಭದಲ್ಲಿ ತಮಗೆ ಸಹಕಾರವನ್ನ ಕೊಡುವಂತ ಭರವಸೆಯಲ್ಲೂ ಕೂಡ ಇದ್ದಾರೆ. ಇದೇ ಒಂದು ವಿಚಾರವನ್ನು ಕೂಡ ಇವತ್ತಿನ ಗವರ್ನರ್ ಭೇಟಿ ಸಂದರ್ಭದಲ್ಲಿ ನಟ ವಿಜಯ್ ಪ್ರಸ್ತಾಪ ಮಾಡಿದ ಸಂದರ್ಭದಲ್ಲಿ ಆ ಒಂದು ಶಾಸಕರ ಸಹಿ ಪತ್ರ ಎಲ್ಲಿ ಅನ್ನೊಂದು ಪ್ರಶ್ನೆಯನ್ನ ಮಾಡಿದ ಸಂದರ್ಭದಲ್ಲಿ ನಟ ವಿಜಯ್ ಅವರ ಬಳಿ ಉತ್ತರ ಇಲ್ಲ. ಹಾಗಾಗಿನೇ ಸದ್ಯಕ್ಕೆ ಗವರ್ನರ್ ಅವರನ್ನ ನಟ ವಿಜಯ್ ಅವರನ್ನ ಕಳಿಸಿಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಪದಗ್ರಹಣ ಕಾರ್ಯಕ್ರಮಕ್ಕಾಗಿರ್ಬೋದು, ಮತ್ತೊಂದು ಕಡೆ ಅಲ್ಲಿ ಸರ್ಕಾರ ರಚನೆ ಮಾಡುವಂತ ನಿಟ್ಟಿನಲ್ಲಿ ಅನುಮತಿಯನ್ನು ಕೂಡ ಕೊಟ್ಟಿಲ್ಲ. ಮತ್ತೊಂದು ಕಡೆ ಈಗಾಗಲೇ ವಿಸಿಕೆ, ಸಿಪಿಎಂ ಮತ್ತೆ ಸಿಪಿಐ ಶಾಸಕರು ಎಲ್ಲರೂ ಕೂಡ ಇಲ್ಲ ಒಂದ್ ಕಡೆ ಸಿಪಿಎಂ ಬಿಟ್ಟು ಸಿಪಿಐ ಮತ್ತೆ ವಿಸಿಕೆ ಶಾಸಕರು ಇದೀಗ ನಟ ವಿಜಯ್ ಅವರ ಪರವಾಗಿ ಒಲವನ್ನು ತೋರಿದ್ದಾರೆ. ಹಾಗಾಗಿನೇ ಈಗ ಅವ್ರಿಗೆ ಬೆಂಬಲ ಕೊಡಬೇಕೋ ಬೇಡವಾ ಅನ್ನೋ ಒಂದು ಗೊಂದಲಕ್ಕೆ ಸಿಲುಕಿದಂತ ಸಂದರ್ಭದಲ್ಲಿ ಇವತ್ತು ಚೆನ್ನೈನ ಸ್ಟಾಲಿನ್ ನಿವಾಸಕ್ಕೆ ತೆರಳೋದ್ರ ಮುಖಾಂತರವಾಗಿ ಅಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. ಪೃಥ್ವಿರಾಜ್, ಇಷ್ಟು ದಿನಗಳ ಕಾಲ ಈ ಮಿತ್ರ ಪಕ್ಷದ ನಾಯಕರೇನಿದ್ದಾರೆ, ಶಾಸಕರೇನಿದ್ದಾರೆ, ಅವರು 10 ವರ್ಷಗಳ ಕಾಲ ಡಿಎಂಕೆ ಜೊತೆ ಇದ್ರು. ಈಗ ಅವ್ರನ್ನ ಬಿಟ್ಟು ಬಂತು ಅಂತಂದ್ರೆ, ಅವರ ಸಹಕಾರದಿಂದ ಗೆದ್ದು ಎಲ್ಲೊಂದ್ ಕಡೆ ಬಂತು ಅಂತಂದ್ರೆ ಬೇರೆ ರೀತಿಯಂತ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿನೇ ಅವರು ಒಂದು ರೀತಿ ಆಲೋಚನೆಯನ್ನು ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿನೇ ಇವತ್ತು ಎಂ ಕೆ ಸ್ಟಾಲಿನ್ ಅವರ ನಿವಾಸದಲ್ಲಿ ಈಗ ಸಭೆ ಕೂಡ ನಡೀತಾ ಇದೆ. ಅಲ್ಲಿ ನಾಯಕರು ಮಿತ್ರ ಪಕ್ಷದ ಶಾಸಕರು ಕೂಡ ಭೇಟಿಯನ್ನ ಮಾಡಿದ್ದಾರೆ. ಒಂದ್ ವೇಳೆ ಏನಾದ್ರು ಡಿಎಂಕೆ ನಾಯಕರಾಗಿರ್ತಕ್ಕಂಥ
ಇರತಕ್ಕಂಥ ಸ್ಟಾಲಿನ್ ಏನಾದರೂ ಒಪ್ಪಿಗೆಯನ್ನು ಕೊಟ್ಟದೇ ಆದಲ್ಲಿ ವಿಸಿಕೆ, ಸಿಪಿಐ ಮತ್ತೆ ಸಿಪಿಐ ಶಾಸಕರು ಸಂಪೂರ್ಣವಾಗಿ ನಟ ವಿಜಯ್ ಪರವಾಗಿ ಬೆಂಬಲವನ್ನ ಸೂಚಿಸುವಂತ ಸಾಧ್ಯತೆ ಇದೆ. ಈಗಾಗಲೇ ಡಿಎಂಕೆ ನಾಯಕರಾಗಿರ್ತಕ್ಕಂಥ ಸ್ಟಾಲಿನ್ ಅವರು ಕೂಡ ಯಾವುದೇ ಕಾರಣಕ್ಕೂ ಕೂಡ ನಟ ವಿಜಯ್ ಅವರಿಗೆ ಸರ್ಕಾರ ಮಾಡೋದಕ್ಕೆ ಮಾಡ್ಲಿ, ಯಾವುದೇ ಕಾರಣಕ್ಕೂ ಕೂಡ ಅವರು ಡಿಸ್ಟರ್ಬ್ ಅನ್ನ ಮಾಡಿಲ್ಲ. ಜನ ಆದೇಶವನ್ನು ಕೊಟ್ಟಿದ್ದಾರೆ, ಅದನ್ನ ನಾವು ಪಾಲನೆಯನ್ನ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಕೂಡ ಅವರು ಡಿಸ್ಟರ್ಬ್ ಮಾಡಲ್ಲ ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ರಾಜ್ಯ ತಮಿಳುನಾಡಲ್ಲಿ ಒಂದು ಚರ್ಚೆ ಆಗ್ತಾ ಇತ್ತು, ಎಡಿಎಂಕೆ ಮತ್ತೆ ಎಡಿಎಂಕೆ ಏನಾದ್ರು ಒಟ್ಟಾಗಿ ಸರ್ಕಾರವನ್ನು ಮಾಡ್ತಾವ ಅಂತದ್ದು ಯಾವುದೇ ಕಾರಣಕ್ಕೂ ಆ ಒಂದು ಚಾನ್ಸಸ್ ಇಲ್ಲ. ಒಂದ್ ವೇಳೆ ಆ ರೀತಿ ಆಯ್ತು ಅಂತಂದ್ರೆ ತಮಿಳುನಾಡು ರಾಜ್ಯದ ಜನರೇ ಈಗಾಗಲೇ ಏನು ನಟ ವಿಜಯವನ್ನು ಗೆಲ್ಲಿಸಿದ್ದಾರೆ, ಅವರೇ ಇಲ್ಲೊಂದ್ ಕಡೆ ತಿರುಗಿ ಬಿಡುವಂತ ಸಾಧ್ಯತೆ ಇದೆ. ಇದೆಲ್ಲದೂ ಲೆಕ್ಕಾಚಾರದ ಆಧಾರದ ಮೇಲೆ ಸದ್ಯದ ಮಟ್ಟಿಗೆ ಈಗ ನಟ ವಿಜಯ್ ಅವರನ್ನ ಈ ರೀತಿಯಾಗಿ ನಡೆಸ್ಕೊಳ್ತಾ ಇರುವಂತದ್ದು ಗವರ್ನರ್ ಎಷ್ಟು ಮಟ್ಟಿಗೆ ನಡೆಯೇ ಸರಿ ಅನ್ನೋ ಒಂದು ಪ್ರಶ್ನೆ ಇದೀಗ ಸಹಜವಾಗಿನೇ ತಮಿಳುನಾಡಿನಲ್ಲಿರ್ತಕ್ಕಂಥ ರಾಜಕೀಯ ಮತ್ತೆ ವಿರೋಧ ಪಕ್ಷದ ನಾಯಕರೆಲ್ಲರೂ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಇಲ್ಲೊಂದ್ ಕಡೆ ಸಿಪಿಐ ಮತ್ತೆ ವಿಸಿಕೆ ಮಿತ್ರ ಪಕ್ಷದ ಶಾಸಕರು, ಡಿಎಂಕೆ ಮಿತ್ರ ಪಕ್ಷದ ಶಾಸಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಎಐಡಿಎಂಕೆ ಕೆಲ ನಾಯಕರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಇದ್ರ ನಡುವೆ ಎಐಡಿಎಂಕೆ ಕೆಲ ಶಾಸಕರು ಕೂಡ ಪುದುಚೇರಿಯ ರೆಸಾರ್ಟ್ ಶಿಫ್ಟ್ ಆಗಿದ್ದಾರೆ. ಅವರು ಕೂಡ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ನಟ ವಿಜಯ್ಗೆ ಬೆಂಬಲವನ್ನ ಸೂಚಿಸುವಂತ ಅಗತ್ಯ ಇದೆ, ಚಾನ್ಸಸ್ ಇದೆ. ಆ ಕಾರಣಕ್ಕೋಸ್ಕರವಾಗಿ ನಟ ವಿಜಯ್ ಅವರು ಸಂಪೂರ್ಣ ವಿಶ್ವಾಸದಲ್ಲಿದ್ದಾರೆ. ಕಾಂಗ್ರೆಸ್ ಶಾಸಕರು ಸಂಪೂರ್ಣದಲ್ಲಿ ಅವರು ಬೆಂಬಲವನ್ನು ಕೊಟ್ಟಿದ್ದಾರೆ ಕೂಡ. ಎಐಡಿಎಂಕೆಯಲ್ಲಿ ಎರಡು ಗುಂಪಾಗಿ ರೆಸಾರ್ಟ್ ರಾಜಕಾರಣ ಎಲ್ಲ ನಡೀತಾ ಇದೆಯಲ್ಲ, ಏನ್ ರೀಸನ್? ಅವರಲ್ಲಿರುವಂತ ಗುಂಪುಗಾರಿಕೆ ಅವರಲ್ಲಿ ಪಕ್ಷನೇ ಇಬ್ಬಾಗ ಆಗುವಂತ ಚಾನ್ಸಸ್ ನ ತೋರಿಸ್ತಾ ಇದೆಯಾ, ಅಥವಾ ಅವರನ್ನ ಹಿಡಿದಿಟ್ಟುಕೊಳ್ಳುವಂತ ಕೆಲಸಕ್ಕೋಸ್ಕರ ಈ ರೀತಿ ಆಗ್ತಾ ಇದೆಯಾ? ಪೃಥ್ವಿರಾಜ್, ಒಂದು ಎಐಡಿಎಂಕೆಯ ಶಾಸಕರು ಈಗಾಗಲೇ ನಾಯಕರುಗಳು ತಮಿಳುನಾಡಲ್ಲಿ ಅಧಿಕಾರವನ್ನ ಪಡಬೇಕು ಅನ್ನೋದು ಬಹಳ ದಿನಗಳಿಂದ ಕಸರತ್ತನ್ನ ಮಾಡ್ತಾ ಇದ್ರು. ಆದ್ರೆ ಎಂ ಕೆ ಸ್ಟಾಲಿನ್ ಅವರು ಬಿಟ್ಟಿರಲಿಲ್ಲ. 10 ವರ್ಷಗಳ ಕಾಲ ಆಡಳಿತ ನಡೆಸಿ ಆಗಿದ್ದಾರೆ. ಈಗ ಸೋತಿದ್ದಾರೆ. ಈಗ ಬಿರುಗಾಳಿ ಅಂತೆ, ಸುನಾಮಿ ಅಂತ ನಟ ವಿಜಯ್ ಅವರು ಬಂದು 108 ಸ್ಥಾನವನ್ನು ಗೆದ್ದು ಸರ್ಕಾರ ರಚನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಎಐಡಿಎಂಕೆ ಶಾಸಕರು ಏನಂತಂದ್ರೆ ಈಗ ಅಧಿಕಾರ ಬೇಕು. ಇಷ್ಟು ದಿನಗಳ ಕಾಲ ಅಧಿಕಾರ ಸಿಕ್ಕಲಿಲ್ಲ. ಜಯಲಲಿತಾ ಇದ್ದಂತ ಸಂದರ್ಭದಲ್ಲಿ ಅವರು ಅಧಿಕಾರವನ್ನು ಅನುಭವಿಸಿದಂತವರು. ಈಗ ಎಲ್ಲೊಂದ್ ಕಡೆ ಜಯಲಲಿತಾ ಹೋದ ಬಳಿಕವಾಗಿ ಎಐಡಿಎಂಕೆ ನಾಯಕರು ಇನ್ನೂ ಕೂಡ ಅಧಿಕಾರಕ್ಕೆ ಬರಲಿಲ್ಲ. ಅದಕ್ಕೋಸ್ಕರವಾಗಿ ಒಂದು ಅಧಿಕಾರ ಸಿಗಬೇಕು, ಮಂತ್ರಿ ಸ್ಥಾನ ಸಿಗಬೇಕು, ಮತ್ತೆ ಬೇರೆ ಬೇರೆಯ ಒಂದು ಅನುದಾನ ಮತ್ತೆ ಬೇರೆ ಬೇರೆ ಕ್ಷೇತ್ರಗಳ ಅಭಿವೃದ್ಧಿ ವಿಚಾರದಲ್ಲಿ ಇಟ್ಕೊಂಡು ಅವರು ಒಂದಷ್ಟು ಬಣ ಅಂದ್ರೆ ಎಐಡಿಎಂಕೆ ಒಂದು 15-16 ಶಾಸಕರ ಬಣ ಏನಿದೆ ಅವರೆಲ್ಲರೂ ಕೂಡ ನಟ ವಿಜಯ್ ಅವರ ಪರವಾಗಿ ವಾಲಿದ್ದಾರೆ. ಆದ್ರೆ ಈಗ ಅವ್ರನ್ನ ಹಿಡಿದಿಟ್ಟುಕೊಳ್ಳುವಂತ ಒಂದು ಕೆಲಸವನ್ನ ಅವರ ಷಣ್ಮುಖಂ ಅನ್ನುವಂತ ನಾಯಕರು ಇದೀಗ ಮಾಡ್ತಾ ಇರುವಂತದ್ದು. ಅದಕ್ಕೋಸ್ಕರವಾಗಿನೇ ಅವ್ರನ್ನ ಏನು ಪುದುಚೇರಿಯಲ್ಲಿರ್ತಕ್ಕಂಥ ರೆಸಾರ್ಟ್ಗೆ ಶಾಸಕರನ್ನು ಶಿಫ್ಟ್ ಅನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಪಳನಿಸ್ವಾಮಿ ಅವರು ಕೂಡ ಚೆನ್ನೈನಲ್ಲಿದ್ದಾರೆ. ಇಲ್ಲಿರ್ತಕ್ಕಂಥ ಬೆಳವಣಿಗೆಗಳನ್ನ ಸಂಪೂರ್ಣವಾಗಿ ಗಮನಿಸುತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಟ ವಿಜಯ್ ಅವರ ಜೊತೆಗೆ ಹೋಗುವಂತ ನಿಟ್ಟಿನಲ್ಲಿ ಮನಸ್ಸನ್ನ ಮಾಡಿಲ್ಲ. ಪೃಥ್ವಿರಾಜ್, ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಶಾಸಕರು ನಟ ವಿಜಯ್ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕರದ ಏನಾದರೂ ಅವರ ಬೆಂಬಲವನ್ನ ನಟ ವಿಜಯ್ ಅವರು ಈಗಲಿಂದಾನೇ ಈಗ ತಿರಸ್ಕಾರವನ್ನ ಮಾಡಿದ್ರೆ ಎಡಪ್ಪಾಡಿ ಪಳನಿಸ್ವಾಮಿ ಅವರ ಎಐಡಿಎಂಕೆ ಒಂದು ಬಣ ಇಲ್ಲ ಒಂದ್ ಕಡೆ ನಟ ವಿಜಯ್ ಅವರಿಗೆ ಬೆಂಬಲವನ್ನ ಸೂಚಿಸುವಂತ ಸಾಧ್ಯತೆ ಇದೆ. ಹಾಗಾಗಿನೇ ಈಗಾಗಲೇ ಸಂದೇಶವನ್ನು ಕೊಟ್ಟಿದ್ದಾರೆ. ಆದ್ರೆ ಟಿವಿಕೆ ನಾಯಕರಾಗಿರ್ತಕ್ಕಂಥ ನಟ ವಿಜಯ್ ಅವರು ಅದಕ್ಕೆ ಮನಸ್ಸನ್ನ ಮಾಡಿಲ್ಲ. ಯಾಕಂದ್ರೆ ಈಗಾಗಲೇ ಅವರು ಭರವಸೆಯನ್ನು ಇಟ್ಟಿರುವಂತದ್ದು ಕಾಂಗ್ರೆಸ್ ಅವರು ಶಾಸಕರು ಬೆಂಬಲವನ್ನು ಕೊಟ್ಟಿದ್ದಾರೆ. ಇನ್ನಿರ್ತಕ್ಕಂಥ 5-6 ಜನ ಶಾಸಕರು ಮಾತ್ರ ವಿಸಿಕೆ ಮತ್ತೆ ಏನು ಸಿಪಿಎಂ ಸಿಪಿಐ ಶಾಸಕರು ಅಂತಿಮವಾಗಿ ಬೆಂಬಲವನ್ನು ಕೊಡಬಹುದು. ಮತ್ತೊಂದು ಕಡೆ ಒಂದಷ್ಟು ಜನ ಈಗಾಗಲೇ ತಮ್ಮ ಪಕ್ಷದಲ್ಲೂ ಟಿವಿಕೆ ಪಕ್ಷದಲ್ಲೂ ಕೂಡ ಎಐಡಿಎಂಕೆಯಲ್ಲಿ ಕೆಲಸ ಮಾಡಿದಂತ ಕೆಲ ಹಿರಿಯ ರಾಜಕಾರಣಿಗಳು ಕೂಡ ಇದ್ದಾರೆ. ಹಾಗಾಗಿನೇ ಅವರ ಮುಖಾಂತರವಾಗಿ ಎಐಡಿಎಂಕೆ ಕೆಲ ಶಾಸಕರು ಕೂಡ ಸದನಕ್ಕೆ ಬಂದ ಸಂದರ್ಭದಲ್ಲಿ ಅವರು ಕೂಡ ತನ್ನ ಪರವಾಗಿ ಬೆಂಬಲವನ್ನು ಸೂಚಿಸಬಹುದು ಅನ್ನೊಂದು ವಿಶ್ವಾಸದಲ್ಲಿದ್ದಾರೆ. ಆ ಒಂದು ವಿಶ್ವಾಸದ ಆಧಾರದ ಮೇಲೆ ಗವರ್ನರ್ನ ಭೇಟಿಯನ್ನ ಮಾಡಿದ್ರು. ಆದ್ರೆ ಗವರ್ನರ್ ಇನ್ನೂ ಕೂಡ ಅನುಮತಿಯನ್ನು ಕೊಟ್ಟಿಲ್ಲ. ಈಗಾಗಲೇ ಗವರ್ನರ್ ಕೂಡ ಕಾನೂನು ತಜ್ಞರ ಜೊತೆ ಚರ್ಚೆಯನ್ನು ಮಾಡೋದ್ರ ಮುಖಾಂತರವಾಗಿ ಸೆಲೆಗಳನ್ನು ತೆಗೆದುಕೊಂಡು ಯಾವ ರೀತಿಯಾಗಿ ನಡೆಯನ್ನು ತೋರಬೇಕು ನಿಟ್ಟಿನಲ್ಲಿ ಕೂಡ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ. ಬಹುಶಃ ಮಧ್ಯಾಹ್ನ 3 ಗಂಟೆ ಅಥವಾ ಸಂಜೆ ಒಳಗಡೆ ಒಂದು ಸ್ಪಷ್ಟವಾದ ಸಂದೇಶವನ್ನ ತಮಿಳುನಾಡು ಗವರ್ನರ್ ಕಳಿಸಿಕೊಡುವಂತ ಸಾಧ್ಯತೆ ಇದೆ. ಪೃಥ್ವಿರಾಜ್, ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗೆ.